ನಮಸ್ಕಾರ, ಕನ್ನಡ ಕ್ಲಿನಿಕ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಥವಾ ಕಂಪ್ಲೀಟ್ ಬ್ಲಡ್ ಪಿಕ್ಚರ್ CBC ಲ್ಯಾಬ್ ರಿಪೋರ್ಟ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ನಮ್ಮ ಚಾನಲಲ್ಲಿ ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ಗಳ ಮೇಲೆ ನಾನು ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಇದನ್ನ ಶೇರ್ ಮಾಡಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಈ ಬ್ಲಡ್ ಟೆಸ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬ್ಲಡ್ ಬಗ್ಗೆ ನಮಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರಬೇಕಾಗುತ್ತೆ. ಸೊ ನಾನು ನಿಮಗೆ ಸಿಂಪಲ್ಲಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಕಾಮನ್ ಪೀಪಲ್ಗೋಸ್ಕರ ನಾನು ಮಾಡ್ತಾ ಇರೋಂಥ ವಿಡಿಯೋ. ಸೊ ಹಾಗಾಗಿ ಇನ್ಫಾರ್ಮೇಷನ್ನ ನಾನು ಲಿಮಿಟೆಡಾಗಿ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಬ್ಲಡ್ಡಲ್ಲಿ ನಮಗೆ ಬ್ಲಡ್ ಸೆಲ್ಸ್ ಇರುತ್ತೆ, ಪ್ಲಾಸ್ಮಾ ಇರುತ್ತೆ, ಹಾಗೆಯೇ ಡಿಸಾಲ್ವ್ ಸೊಲ್ಯೂಟ್ಸ್, ಹೀಗೆ ತುಂಬಾ ಕಾಂಪೊನೆಂಟ್ಸ್ಗಳಿರುತ್ತೆ. ಆದರೆ ನಮಗೆ ಬ್ಲಡ್ ಸೆಲ್ಸ್ಗಳು ಯಾಕೆ ತುಂಬ ಇಂಪಾರ್ಟೆಂಟ್ ಮತ್ತು ರೊಟೀನಾಗಿ ಬ್ಲಡ್ ಟೆಸ್ಟ್ನ ಯಾಕೆ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿದರೆ, ನಮಗೆ ಯಾವುದೇ ರೀತಿ ಇನ್ಫೆಕ್ಷನ್ ಅಥವಾ ರೋಗ ಏನಾದರೂ ಆದಾಗ ಮೊದಲನೇದಾಗಿ ಬದಲಾವಣೆಗಳು ರಕ್ತದಲ್ಲಿ ಕಾಣುತ್ತೆ. ಸೊ ಕೆಲವೊಮ್ಮೆ ಇನ್ಫೆಕ್ಷನ್ಗಳಾದಾಗ ಕೆಲವು ಸೆಲ್ಸ್ಗಳು ಹೆಚ್ಚಿಗೆ ಆಗುತ್ತೆ, ಕೆಲವೊಂದು ಇನ್ಫೆಕ್ಷನ್ನಲ್ಲಿ ಕೆಲವು ಸೆಲ್ಸ್ಗಳು ಕಡಿಮೆ ಆಗುತ್ತೆ, ಇನ್ನು ಕೆಲವು ರೋಗಗಳಲ್ಲಿ ಕೆಲವೊಂದು ಅಂಶಗಳ ಕೊರತೆ ಬ್ಲಡ್ ಟೆಸ್ಟಲ್ಲಿ ನಾವು ಕಂಡುಹಿಡಿಬೋದು. ಹಾಗಾಗಿ ಡಯಾಗ್ನೋಸ್ಟಿಕ್ಕಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ರುಟೀನಾಗಿ ಬ್ಲಡ್ ಟೆಸ್ಟ್ನ ಮಾಡ್ತಾರೆ. ಸೊ ಬ್ಲಡ್ಡಲ್ಲಿ ನಮಗೆ ಇಂಪಾರ್ಟೆಂಟಾಗಿ ನಾವು ನೋಡೋದು ಒಂದು ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್. ಸೊ ಈ ಮೂರು ತುಂಬಾ ಫೋಕಸ್ಡಾಗಿ ನಾವು ಬ್ಲಡ್ ಟೆಸ್ಟಲ್ಲಿ ನೋಡ್ಬೋದು. ಸೊ ಫಸ್ಟ್ನೇದಾಗಿ ರೆಡ್ ಬ್ಲಡ್ ಸೆಲ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದರೆ, ಇದು ನಮ್ಮ ಬಾಡಿಯಲ್ಲಿ ಆಕ್ಸಿಜನನ್ನು ಕ್ಯಾರಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಆಕ್ಸಿಜನ್ ಕ್ಯಾರಿಂಗ್ ಕೆಪ್ಯಾಸಿಟಿ ಈ ರೆಡ್ ಬ್ಲಡ್ ಸೆಲ್ಸ್ಗೆ ಹಿಮೋಗ್ಲೋಬಿನಿಂದಾಗಿ ಬರುತ್ತೆ. ಹಾಗೆಯೇ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಅನೇಮಿಯಾ ಅಂಥ ಕಂಡೀಷನ್ಸ್ಗಳನ್ನ ನಾವು ಡಯಾಗ್ನೋಸ್ ಮಾಡ್ಬೋದು. ಸೊ ಇದೇ ರೀತಿ ವೈಟ್ ಬ್ಲಡ್ ಸೆಲ್ಸ್ಗಳು ನಮ್ಮ ಬಾಡಿಯ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳಿದರೆ, ನಮಗೆ ಯಾವುದೇ ರೀತಿಯಾದಂಥ ರೋಗ ಏನಾದರೂ ಅಥವಾ ರೋಗ ನಿರೋಧಕತೆಯನ್ನು ಏನಂತಾರೆ ಹೆಚ್ಚುವಂಥ ಅಥವಾ ಫೈಟ್, ಯಾವುದೇ ಇನ್ಫೆಕ್ಷನ್ ಬಂದಾಗ ಫೈಟ್ ಮಾಡುವಂಥ ಕೆಲಸನ ನಮ್ಮ ರಕ್ತದಲ್ಲಿರೋ WBC ವೈಟ್ ಬ್ಲಡ್ ಸೆಲ್ಸ್ಗಳು ಮಾಡುತ್ತೆ. ಸೊ ಈ ವೈಟ್ ಬ್ಲಡ್ ಸೆಲ್ಸಲ್ಲಿ ಹಲವಾರು ರೀತಿ ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ, ಮೋನೋಸೈಟ್ಸ್, ನ್ಯೂಟ್ರೋಫಿಲ್ಸ್, ಲಿಂಫೋಸೈಟ್ಸ್, ಈ ರೀತಿ. ಸೊ ಈ ಒಂದೊಂದು ಸೆಲ್ನದ್ದು ಕೂಡ ಒಂದೊಂದು ಫಂಕ್ಷನ್ ಇರುತ್ತೆ. ಸೊ ಆ ಸೆಲ್ಸ್ಗಳು ಹೆಚ್ಚು ಕಡಿಮೆ ಆದಾಗ ಯಾವ ಒಂದು ಡಿಸೀಸ್ ಇರ್ಬೋದು ಅನ್ನೋದನ್ನ ಡಯಾಗ್ನೋಸ್ ಮಾಡೋದಕ್ಕೆ ಅದು ಫಿಸಿಷಿಯನ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದು ಬಂದುಬಿಟ್ಟು ಪ್ಲೇಟ್ಲೆಟ್ಸ್ಗಳು ನಮ್ಮ ರಕ್ತ ಹೆಪ್ಪುಗಟ್ಟೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಇವಾಗ ಬ್ಲೀಡಿಂಗ್ ಅಂದರೆ ನಿಮಗೆ ಕಟ್ ಆದಾಗ ಆ ಬ್ಲೀಡಿಂಗ್ ಸ್ಟಾಪ್ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪ್ಲೇಟ್ಲೆಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಹಾಗೆಯೇ ಈ ಪ್ಲೇಟ್ಲೆಟ್ಸ್ಗಳು ಕೆಲವೊಂದು ರೋಗದಲ್ಲಿ ಕಡಿಮೆ ಆಗುತ್ತೆ, ಇನ್ನು ಕೆಲವೊಂದು ಜಾಸ್ತಿ ಆಗುತ್ತೆ. ಸೊ ನಾನು ಅದನ್ನ ನಿಮಗೆ ಬ್ಲಡ್ ರಿಪೋರ್ಟ್ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತೀನಿ. ಸೊ ಇದು ಬೇಸಿಕ್ ಟೆಸ್ಟ್ಸ್, ಬೇಸಿಕ್ ಬ್ಲಡ್ನ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್. ಈಗ ಬ್ಲಡ್ ರಿಪೋರ್ಟ್ ಯಾವ ರೀತಿ ಓದೋದು ಅನ್ನೋದನ್ನ ಬ್ಲಡ್ ರಿಪೋರ್ಟ್ ನೋಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಬ್ಲಡ್ ರಿಪೋರ್ಟಲ್ಲಿ ಯಾವಾಗಲೂ ನೀವು ಯಾವುದೇ ಲ್ಯಾಬಿಂದ ಬ್ಲಡ್ ರಿಪೋರ್ಟ್ ರಿಸೀವ್ ಮಾಡಿದಾಗ ಮೊದಲೇ ಕೆಲಸ ನೀವೇನು ಮಾಡಬೇಕು ಅಂತ ಹೇಳಿದರೆ, ಸೊ ನಿಮ್ಮ ನೇಮ್, ಏಜ್ ಮತ್ತು ನಿಮ್ಮ ಎಲ್ಲ ಪ್ಯಾರಾಮೀಟರ್ಸ್ಗಳು ಕರೆಕ್ಟ್ ಇದೆನಾ ಅಥವಾ ಈ ರಿಪೋರ್ಟ್ ನಿಮ್ಮದೇನಾ ಅನ್ನೋದನ್ನ ಮೊದಲನೇದಾಗಿ ಕನ್ಫರ್ಮ್ ಮಾಡ್ಕೋಬೇಕು. ಯಾಕಂದರೆ ತುಂಬ ಸತಿ ಲ್ಯಾಬ್ ರಿಪೋರ್ಟ್ಸ್ಗಳು ಎಕ್ಸ್ಚೇಂಜ್ ಆಗುತ್ತೆ, ಕೆಲವೊಮ್ಮೆ ಸೇಮ್ ನೇಮ್ ಇರುವಂಥ ಪೇಷಂಟ್ಸ್ಗಳಿರ್ತಾರೆ. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ನೀವು ಕೇರ್ಫುಲ್ಲಾಗಿ ನಿಮ್ಮ ಪೇಷಂಟ್ ಏನು ಡೆಮೋಗ್ರಫಿಕ್ ಡೀಟೇಲ್ಸ್ ಇರುತ್ತೆ ಅದನ್ನು ನೀವು ನೋಡಬೇಕು. ಸೊ ಈಗ ನೆಕ್ಸ್ಟ್ ಬರೋಣ, ಬ್ಲಡ್ ಟೆಸ್ಟ್ ರಿಪೋರ್ಟ್. ಇದು ಕಾಮನ್ನಾಗಿ ಕಂಪ್ಲೀಟ್ ಬ್ಲಡ್ ಕೌಂಟ್ನ ಒಂದು ರಿಪೋರ್ಟು. ಸೊ ಈ ಒಂದು ರಿಪೋರ್ಟಲ್ಲಿ ಮೋಸ್ಟ್ ಆಫ್ ದ ಲ್ಯಾಬ್ ರಿಪೋರ್ಟ್ಸಲ್ಲಿ ನಿಮಗೆ ಮೂರು ರೋಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊದಲನೇದಾಗಿ ಟೆಸ್ಟ್ ಅಂತ ಹೇಳಿದ್ರೆ ಯಾವ ಪ್ಯಾರಾಮೀಟ್ರನ್ನ ಅವರು ಇದನ್ನು ಅಂದರೆ ಫಾರ್ ಎಕ್ಸಾಂಪಲ್ ಹಿಮೋಗ್ಲೋಬಿನ್, ಸೊ ಈ ರೀತಿ ಯಾವ ಸೆಲ್ಸ್ ವ್ಯಾಲ್ಯೂ ಮೆಜರ್ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಟೆಸ್ಟ್. ಇನ್ನೊಂದು ಬಂದುಬಿಟ್ಟು ರಿಸಲ್ಟ್ಸ್ ಅಂದರೆ ನಿಮ್ಮ ರಕ್ತದಲ್ಲಿ ಈ ಒಂದು ಸೆಲ್ಸ್ಗಳ ನಂಬರ್ ಎಷ್ಟಿದೆ ಅನ್ನೋದನ್ನ ಅದನ್ನು ಇಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ಎವ್ರಿ ಮೆಜರ್ಮೆಂಟ್ ಹ್ಯಾಸ್ ಸಮ್ ಯೂನಿಟ್ಸ್. ಸೊ ಆ ಯೂನಿಟ್ಸ್ನ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಇನ್ನೊಂದೇನಂತ ಹೇಳಿದ್ರೆ ಇದು ನಾರ್ಮಲ್ ರೇಂಜ್. ಸೊ ನಾರ್ಮಲ್ ರೇಂಜ್, ರೆಫರೆನ್ಸ್ ರೇಂಜ್, ಈ ರೀತಿ ಇನ್ನೊಂದು ಥರ್ಡ್ ಕಾಲಮ್ ಮೋಸ್ಟ್ ಆಫ್ ದ ಲ್ಯಾಬ್ ರಿಪೋರ್ಟ್ಸ್ಗಳಲ್ಲಿ ಕೊಟ್ಟಿರ್ತಾರೆ. ಸೊ ಈ ಒಂದು ನಾರ್ಮಲ್ ರೇಂಜ್ ಏನು ಹೇಳುತ್ತೆ ಅಂದರೆ ಯಾವ ನಾರ್ಮಲ್ ವ್ಯಾಲ್ಯೂ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಸುಮ್ಮನೆ ಎಕ್ಸಾಂಪಲಿಗೆ ತೊಗೊಳೋಣ. ಇವಾಗ ಒಂದು ವ್ಯಕ್ತಿ ಇರ್ತಾನೆ, ಅವನ ಒಂದು ತೂಕ ಬಂದುಬಿಟ್ಟು 25 kg ಇರುತ್ತೆ.
25 ಕೆ ಜಿ, ಅವನಿಗೊಂದು 15 ವರ್ಷ. ಸೊ ನಾರ್ಮಲಾಗಿ 15 ವರ್ಷದವರಿಗೆ, ಇವಾಗ ಫಾರ್ ಎಕ್ಸಾಂಪಲ್ ತೊಗೊಳೋಣ, 15 ವರ್ಷದವರಿಗೆ ಒಂದು 30ರಿಂದ 40 ವೇಟ್ ಅಂತ ಇರುತ್ತೆ. ಸೊ ಇವಾಗ 30ರಿಂದ 40 ಕೆ ಜಿ ತೂಕ, ಅದರಲ್ಲಿ ಆ ಮಗುಗೆ 25 ಕೆ ಜಿ ತೂಕ ಇದ್ದಾನೆ. ಸೊ ಈ ನಾರ್ಮಲ್ ರೇಂಜನ್ನ ನೋಡಿ ನೀವು ಹೇಳ್ಬೋದು ಆ ಹುಡುಗ ಓವರ್ ವೇಟ್ ಇದ್ದಾನ, ಅಂಡರ್ ವೇಟ್ ಇದ್ದಾನ ಅನ್ನೋದನ್ನ ನೀವು ತಿಳ್ಕೊಬೋದು. ಸೊ ಅದೇ ರೀತಿ ಬ್ಲಡ್ ಸೆಲ್ಸ್ಗಳನ್ನ ನಾರ್ಮಲ್ ರೇಂಜಸ್ನ ಕೂಡ ಕೊಟ್ಟಿರ್ತಾರೆ. ಸೊ ಈ ಒಂದು ನಾರ್ಮಲ್ ವ್ಯಾಲ್ಯೂಸ್ಗಳು ಮೇಲ್ಸ್ಗೆ ಫೀಮೇಲ್ಸ್ಗೆ ತುಂಬ ಸೆಲ್ಸ್ಗಳಿಗೆ ಫಾರ್ ಎಕ್ಸಾಂಪಲ್ ಹಿಮೋಗ್ಲೋಬಿನ್ 11 to 14 ಇದೆ. ಇದು ಫೀಮೇಲ್ ಬ್ಲಡ್ ರಿಪೋರ್ಟ್ ಆಗಿರೋದ್ರಿಂದ ಫೀಮೇಲ್ ರೆಫರೆನ್ಸ್ ರೇಂಜನ್ನ ಹಾಕಿರ್ತಾರೆ. ಕೆಲವೊಂದು ಲ್ಯಾಬ್ ರಿಪೋರ್ಟ್ಗಳಲ್ಲಿ ಮೇಲ್ಸ್ ಮತ್ತು ಫೀಮೇಲ್ ಎರಡರದ ರೆಫರೆನ್ಸ್ ರೇಂಜನ್ನು ಹಾಕಿರ್ತಾರೆ. ಸೊ ನೀವು ಅದನ್ನು ನೋಡಿಬಿಟ್ಟು ನೀವು ನಾರ್ಮಲ್ ವ್ಯಾಲ್ಯೂನ ಕಂಪೇರ್ ಮಾಡ್ಕೋಬೋದು. ಓಕೆನಾ. ಈ ಲ್ಯಾಬ್ ರಿಪೋರ್ಟಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಫೀಮೇಲ್ ಪೇಷಂಟ್ ಆಗಿರೋದ್ರಿಂದ 11 to 14 ಗ್ರಾಮ್ಸ್ ಇದೆ. ಮೇಲ್ಸಿಗಾದರೆ 12 to 16 ಅಂತ ಕನ್ಸಿಡರ್ ಮಾಡ್ತಾರೆ ಕೆಲವೊಂದು ಹತ್ರ. ಸೊ ಈ ರೀತಿ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ನಾರ್ಮಲ್ ರೇಂಜ್. ಸೊ ಸಿಂಪಲ್ಲಾಗಿ ಹೇಳಬೇಕಂತ ಹೇಳಿದ್ರೆ ನಿಮ್ಮ ವ್ಯಾಲ್ಯೂ ಇಲ್ಲಿರುತ್ತೆ, ನಾರ್ಮಲಾಗಿ ಎಷ್ಟಿರಬೇಕು ಅನ್ನೋದು ಇಲ್ಲಿರುತ್ತೆ. ಸೊ ಇದನ್ನು ನೋಡಿ ಈ ರೇಂಜಲ್ಲಿ ಇದೇನಾ ಇಲ್ಲ ಅಂತ ಹೇಳಿಬಿಟ್ಟು ನೀವು ಅದನ್ನು ನೋಡ್ಕೋಬೇಕು. ಅದರಿಂದಾಗಿ ನಿಮಗೆ ಡಯಾಗ್ನೋಸಿಸ್ಗಳು ಫಾರ್ ಎಕ್ಸಾಂಪಲ್ ಹಿಮೋಗ್ಲೋಬಿನ್ ನಿಮ್ಗೆ ಗೊತ್ತಿರೋ ಥರನೇ ಹಿಮೋಗ್ಲೋಬಿನ್ ಇಲ್ಲಿ ಈ ಪೇಷಂಟಲ್ಲಿ 14 ಗ್ರಾಮ್ಸ್ ಇದೆ ಅಂತ ಹೇಳಿದ್ರೆ ಇದು ಗ್ರಾಮ್ ಪರ್ ಡೆಸಿಲೀಟ್ರಲ್ಲೂ ಎಕ್ಸ್ಪ್ರೆಸ್ ಮಾಡ್ತಾರೆ ಕೆಲವೊಂದು ಲ್ಯಾಬಲ್ಲಿ. ಸೊ ಇದು 14 ಇದೆ. ಸೊ ಇವಾಗ ನಾರ್ಮಲಾಗಿ 11 to 14 ಇರಬೇಕು ಅಂತ ಹೇಳಿದ್ರೆ ಓಕೆ, ಇದು 14 ಇರೋದ್ರಿಂದ ನಾರ್ಮಲ್ ರೇಂಜಲ್ಲೇ ಇದೆ. ಸೊ ಈ ಪೇಷಂಟಿಗೆ ಹಿಮೋಗ್ಲೋಬಿನ್ನು ನಾರ್ಮಲ್ ಇದೆ ಅಂತ ಅರ್ಥ. ಈ ಹಿಮೋಗ್ಲೋಬಿನ್ನು ಕೆಲವೊಮ್ಮೆ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅನೇಮಿಯಾ ಅಂತ ಇದ್ದಾಗ ಈ ಹಿಮೋಗ್ಲೋಬಿನ್ ಏನಿದೆ ಅಲ್ಲ ಅದು ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತ ತುಂಬ ರೀಸನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವೊಮ್ಮೆ ಬ್ಲೀಡಿಂಗ್ ಆದಾಗ, ಎಕ್ಸೆಸಿವ್ ಬ್ಲೀಡಿಂಗ್ ಆದಾಗ, ವಿಟಮಿನ್ B12 ಡೆಫಿಷಿಯನ್ಸಿ ಅನೇಮಿಯಾ, ಪರ್ನಿಷಿಯಸ್ ಅನೇಮಿಯಾ, ಅಪ್ಲಾಸ್ಟಿಕ್ ಅನೇಮಿಯಾ, ಮೆಗಲೋಬ್ಲಾಸ್ಟ್, ಈ ಥರ ತುಂಬ ರೀಸನ್ಸ್ಗಳಿವೆ ಅನೇಮಿಯಾಗೆ. ಅದನ್ನು ಡಾಕ್ಟರ್ ಡಯಾಗ್ನೋಸ್ ಮಾಡ್ತಾರೆ. ಬೇಸಿಕಲಿ ನಾನು ನಿಮಗೆ ಒಂದು ಬೇಸಿಕ್ ಐಡಿಯಾ ಕೊಡೋಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಎಜುಕೇಷನ್ ಪರ್ಪಸಿಗೋಸ್ಕರ. ಓಕೆನಾ. ಇವಾಗ ನೆಕ್ಸ್ಟ್ ಬರೋಣ WBC ಕೌಂಟ್. WBC ಅಂತ ಹೇಳಿದರೆ ನಾನು ಆವಾಗಲೇ ಹೇಳಿದೆ ನಿಮಗೆ, ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳು. ಸೊ ಇವು ನಮ್ಮ ಬಾಡಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಯಾವುದೇ ಇನ್ಫೆಕ್ಷನ್ ಆದರೂ ಕೂಡ ನಾವು ಇದರ ಮೂಲಕ ಅದನ್ನು ಡಯಾಗ್ನೋಸ್ನ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಈ ಪೇಷಂಟಲ್ಲಿ WBC ಕೌಂಟು 10,800 ಸೆಲ್ಸ್ ಪರ್ cmm ಇದೆ. ಸೊ ಅಡಲ್ಟ್ಗಳಲ್ಲಿ 4 to 10,000 ಸೆಲ್ಸ್ ನಾರ್ಮಲ್ ರೇಂಜ್ ಅಂತ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ 800 ಸೆಲ್ಸ್ ಏನಿದೆ ಜಾಸ್ತಿ ಇದೆ. ಸೊ WBC ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ಪೇಷಂಟಲ್ಲಿ ಇನ್ಫೆಕ್ಷನ್ಸ್ಗಳ ಚಾನ್ಸ್ ಇರುತ್ತೆ ಅಂತ ಕಾಮನ್ ಆಗಿ ಇಂಟರ್ಪ್ರೆಟ್ ಮಾಡ್ಬೋದು. ಸೊ ಯಾವ ರೀತಿ ಇನ್ಫೆಕ್ಷನ್ನು, ಹಳೆ ಇನ್ಫೆಕ್ಷನ್ನ, ಹೊಸ ಇನ್ಫೆಕ್ಷನ್ನ, ಕ್ರೋನಿಕ್ ಇನ್ಫೆಕ್ಷನ್ನ, ಸೊ ಈ ರೀತಿ ಅದನ್ನು ಕಂಡುಹಿಡಿಯೋದಕ್ಕೆ ಈ ಡಿಫ್ರೆನ್ಷಿಯಲ್ ಕೌಂಟ್ಸ್ಗಳ ಸಹಾಯನ ಪಡ್ಕೊಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ WBCಗಳು ಯಾವ ಸಮಯದಲ್ಲಿ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಯಾವಾಗ ವೈರಲ್ ಇನ್ಫೆಕ್ಷನ್, ಮಲೇರಿಯಾ, ಡೆಂಗಿ ಈ ಥರ ರೋಗಗಳಿದ್ದಾಗ WBC ಕೌಂಟ್ಸ್ಗಳು ಕಡಿಮೆ ಆಗುತ್ತೆ. ಇನ್ನು ಈವನ್ ಟೈಫಾಯ್ಡ್ ಇದೆ ಮತ್ತು ನಿಮಗೆ ಫೀವರ್ ಇದೆ, WBC ಕೌಂಟ್ಸ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದು ಟೈಫಾಯ್ಡ್ ಫೀವರ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಹಾಗೆಯೇ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ, ನಿಮೋನಿಯಾ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಸೊ ಈ ರೀತಿ ಆದಾಗ WBC ಕೌಂಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಪ್ಯಾರಾಮೀಟರ್ ನೋಡೋಣ ನಾವು. ಈ WBCಯಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ WBC ಇರುತ್ತೆ. ನ್ಯೂಟ್ರೋಫಿಲ್ಸು, ಲಿಂಫೋಸೈಟ್ಸು, ಮೋನೋಸೈಟ್ಸು, ಈಸಿನೋಫಿಲ್ಸು. ಸೊ ಈ ಒಂದು ಸೆಲ್ಸ್ಗಳದ್ದು ತನ್ನದೇ ಆದಂಥ ಒಂದು ಸಿಗ್ನಿಫಿಕೆನ್ಸನ್ನು ಹೊಂದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನ್ಯೂಟ್ರೋಫಿಲ್ಸ್ ಈ ಪೇಷಂಟಲ್ಲಿ 80% ಇದೆ. ನಾರ್ಮಲಾಗಿ 60 to 70% ಇರಬೇಕು. ಅಂದರೆ ಈ ಪೇಷಂಟಲ್ಲಿ ಏನಾಗಿದೆ, ಸ್ವಲ್ಪ ಹೆಚ್ಚಿಗೆ ಆಗಿದೆ, 10% ಅಷ್ಟು ನ್ಯೂಟ್ರೋಫಿಲ್ಸು ಜಾಸ್ತಿ ಆಗಿದೆ. ಸೊ ಇದರಿಂದ ನಾವು ಏನು ತಿಳ್ಕೊಬೋದು, ನ್ಯೂಟ್ರೋಫಿಲ್ಸ್ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ರೀಸೆಂಟ್ ಇನ್ಫೆಕ್ಷನ್ ಏನೋ ಆಗಿದೆ, 1-2-3 ದಿನ ಆಯಿತು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ, ಅಕ್ಯೂಟ್ ಇನ್ಫೆಕ್ಷನ್ಸ್ಗಳಾದಾಗ ಈ ಒಂದು ನ್ಯೂಟ್ರೋಫಿಲ್ ಕೌಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಈ ನ್ಯೂಟ್ರೋಫಿಲ್ಸ್ ಕೌಂಟು ಕೆಲವೊಮ್ಮೆ ಕಡಿಮೆನೂ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಈ TB, ಟೈಫಾಯ್ಡು, ಆಟೋಇಮ್ಯೂನ್ ಡಿಸೀಸು, ಸೊ ಈ ಥರ ಕಂಡೀಷನ್ಸ್ಗಳಲ್ಲಿ ನ್ಯೂಟ್ರೋಫಿಲ್ಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ನ್ಯೂಟ್ರೋಫಿಲ್ಸ್ಗಳು ಜಾಸ್ತಿ ಆಗಿದೆ ಅಂದರೆ ನಿಮಗೆ ರೀಸೆಂಟಾಗಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ ಮಾಡ್ಕೋಬೋದು. ಓಕೆನಾ. ಇವಾಗ ನೆಕ್ಸ್ಟ್ ಬರೋಣ ಲಿಂಫೋಸೈಟ್ಸ್. ಸೊ ಈ ಲಿಂಫೋಸೈಟ್ಸ್ B ಲಿಂಫೋಸೈಟ್ಸ್, T ಲಿಂಫೋಸೈಟ್ಸ್ ಆ ಥರದ್ದು ಅದು ಟೈಪ್ಸ್ ಇರುತ್ತೆ. ಸೊ ಈ ಲಿಂಫೋಸೈಟ್ಸ್ಗಳ ನಾರ್ಮಲ್ ರೇಂಜ್ ಬಂದುಬಿಟ್ಟು 20 to 40%. ಈ ಪೇಷಂಟಲ್ಲಿ ನಾವು 15% ಲಿಂಫೋಸೈಟ್ಸ್ನ ನೋಡಿದೆ, ಅಂದರೆ ಲಿಂಫೋಸೈಟ್ಸ್ ಇಲ್ಲಿ ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಈ ಲಿಂಫೋಸೈಟ್ಸು ಯಾವಾಗ
ಯಾವಾಗ ಜಾಸ್ತಿ ಆಗುತ್ತೆ, ಯಾವ ಕಂಡೀಷನಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಓಲ್ಡ್ ಇನ್ಫೆಕ್ಷನ್ಸ್ ಆಗಿದೆ, ಇವಾಗ ಒಂದು 5 to 7 ಡೇಸ್ ಆಗಿದೆ ನಿಮಗೆ ಇನ್ಫೆಕ್ಷನ್ ಆಗಿ ಅಂತ ಹೇಳಿದಾಗ ಈ ಲಿಂಫೋಸೈಟ್ಸ್ ಕೌಂಟು ಜಾಸ್ತಿ ಆಗುತ್ತೆ, ನ್ಯೂಟ್ರೋಫಿಲ್ಸ್ ಕೌಂಟು ಕಡಿಮೆ ಇರುತ್ತೆ. ಸೊ ಈ ಲಿಂಫೋಸೈಟ್ಸ್ ಕೌಂಟ್ಗಳಲ್ಲಿ ಜಾಸ್ತಿ ಯಾವಾಗ ಆಗುತ್ತೆ, ಈ TB, ಮಾಲ್ ನ್ಯೂಟ್ರಿಷನ್ನು, ಥೈರಾಯ್ಡಲ್ಲಿ ಇದು ಜಾಸ್ತಿ ಆಗುತ್ತೆ. ಹಾಗೆಯೇ ಕ್ಯಾನ್ಸರ್, HIV ಈ ಕಂಡೀಷನ್ಸ್ಗಳಲ್ಲಿ ಲಿಂಫೋಸೈಟ್ಸ್ ಕೌಂಟ್ಗಳು ಡಿಕ್ರೀಸ್ ಆಗುತ್ತೆ. ಈಗ ನೆಕ್ಸ್ಟ್ ನಾವು ಮೋನೋಸೈಟ್ಸ್ ಮತ್ತು ಈಸಿನೋಫಿಲ್ಸ್ ನೋಡುವಾಗ ಇದು ಅಷ್ಟು ಸಿಗ್ನಿಫಿಕೆನ್ಸ್ ಇರೋದಿಲ್ಲ. ಬಟ್ ಈಸಿನೋಫಿಲ್ ಏನಿರುತ್ತಲ್ಲ ಇದು ತುಂಬ ಸಿಗ್ನಿಫಿಕೆಂಟು. ಯಾವಾಗ ಅಲರ್ಜಿಕ್ ಕಂಡೀಷನ್ಸ್ ಇದ್ದಾಗ, ಅಸ್ತಮಾ ಇದ್ದಾಗ ಅದನ್ನು ಡಯಾಗ್ನೋಸ್ ಮಾಡೋಕ್ಕೆ ಈಸಿನೋಫಿಲ್ಸ್ ಕೌಂಟು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಈಸಿನೋಫಿಲ್ನ ನಾರ್ಮಲ್ ಕೌಂಟ್ ಬಂದುಬಿಟ್ಟು 1 to 6%. ಈ ಪೇಷಂಟಲ್ಲಿ 3% ಇದೆ ಅಂತ ಹೇಳಿದರೆ ಅದು ನಾರ್ಮಲ್ ರೇಂಜಲ್ಲೇ ಇರುತ್ತೆ. ಇವಾಗ ಕೆಲವೊಂದು ಪೇಷಂಟಲ್ಲಿ 10% ಇರುತ್ತೆ, ಇನ್ನು ಕೆಲವರಲ್ಲಿ 12%. ಸೊ ಈ ರೀತಿ ಇದ್ದಾಗ ಈಸಿನೋಫಿಲ್ ಯಾವಾಗ ಜಾಸ್ತಿ ಆಗುತ್ತಲ್ಲ, ಸೊ ಆವಾಗ ನಿಮ್ಮ ಬಾಡಿಯಲ್ಲಿ ಅಲರ್ಜಿಕ್ ಕಂಡೀಷನ್ ಇದೆ ಅಥವಾ ಅಸ್ತಮಾ ಇದೆ, ಹಾಗೆಯೇ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಇದೆ ಅಂತ ಆ ಸಂದರ್ಭದಲ್ಲಿ ಈ ಈಸಿನೋಫಿಲ್ ಕೌಂಟ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಅಲರ್ಜಿ, ಅಸ್ತಮಾನ ಈ ರೀತಿ ಅಲರ್ಜಿ ಡಯಾಗ್ನೋಸ್ ಮಾಡೋದಕ್ಕೆ ಈಸಿನೋಫಿಲ್ಸ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ನೀವು ಯಾವಾಗ ಅಲರ್ಜಿಕ್ ಟ್ರಿಗರ್ ಮಾಡುವಂಥ ಸಬ್ಸ್ಟೆನ್ಸ್ಗಳಿಗೆ ಎಕ್ಸ್ಪೋಸ್ ಆಗ್ತೀರಾ, ಈಸಿನೋಫಿಲ್ಸ್ ಕೌಂಟು ಜಾಸ್ತಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬರೋಣ ESR, ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್. ESR ವ್ಯಾಲ್ಯೂ 20 mm ಇರಬೇಕು. 2 to 10 mm ಇಸ್ ಅ ನಾರ್ಮಲ್ ವ್ಯಾಲ್ಯೂ. ಬಟ್ ಕೆಲವೊಮ್ಮೆ 20 mm ಕೂಡ ಫೀಮೇಲ್ಸ್ಗೆ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಪೇಷಂಟಲ್ಲಿ ನೋಡಿದಾಗ 20 mm ಜಾಸ್ತಿ ಇದೆ ಅಂತ ಹೇಳಿದ್ರೆ ಯಾವುದೋ ಇನ್ಫೆಕ್ಷನ್ ಕಂಡೀಷನ್ ಇದೆ ಅನ್ನೋದನ್ನ ಇದರಿಂದ ನಾವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಬರೋಣ ಪ್ಲೇಟ್ಲೆಟ್ ಕೌಂಟ್. ಸೊ ಈ ಪ್ಲೇಟ್ಲೆಟ್ ಕೌಂಟ್ ತುಂಬಾ ಇಂಪಾರ್ಟೆಂಟು. ಪ್ಲೇಟ್ಲೆಟ್ ಕೌಂಟ್ ಇವಾಗ ನೋಡಿ 2,22,000 cells per cmm ಇದೆ. ಇಲ್ಲಿ 1 ಲಕ್ಷ ನಾರ್ಮಲ್ ರೇಂಜ್ ಬಂದುಬಿಟ್ಟು 1.4 lakh to 4.5 lakh ಅಂತ ಇದರಲ್ಲಿ ರೆಫರೆನ್ಸ್ ರೇಂಜ್ ಕೊಟ್ಟಿದ್ದಾರೆ. ಸೊ ಈ ಪೇಷಂಟ್ನ ಪ್ಲೇಟ್ಲೆಟ್ ರೇಂಜು ನಾರ್ಮಲಲ್ಲೇ ಬರ್ತಾ ಇದೆ. ಸೊ ಹಾಗಾಗಿ ಪ್ಲೇಟ್ಲೆಟ್ಸ್ ಕೌಂಟ್ಸು ನಾರ್ಮಲ್ ಇದೆ. ಕೆಲವೊಮ್ಮೆ ಪ್ಲೇಟ್ಲೆಟ್ ಕೌಂಟ್ಸು ಜಾಸ್ತಿ ಆಗುತ್ತೆ, ಕೆಲವೊಮ್ಮೆ ಕಡಿಮೆ ಆಗುತ್ತೆ. ಸೊ ಯಾವಾಗ ಪ್ಲೇಟ್ಲೆಟ್ಸ್ ಕೌಂಟ್ಸು ನಿಮಗೆ ಕಡಿಮೆ ಆಗುತ್ತಲ್ಲ, ಸೊ ಈ ಡೆಂಗು ಫೀವರು, ಮಲೇರಿಯಾ, ಸ್ಮಾಲ್ ಪಾಕ್ಸ್, ಚಿಕನ್ ಪಾಕ್ಸ್ ಈ ಥರ ಸಂದರ್ಭದಲ್ಲಿ ಪ್ಲೇಟ್ಲೆಟ್ಸ್ ಕೌಂಟ್ಸ್ಗಳು ಕಡಿಮೆ ಆಗುತ್ತೆ. ಇನ್ನು ಯಾವಾಗ ಜಾಸ್ತಿ ಆಗುತ್ತೆ ಪ್ಲೇಟ್ಲೆಟ್ ಕೌಂಟ್ ಅಂದರೆ ಈ ಹೆಮೊರೇಜ್ ಆದಾಗ, ಫ್ರ್ಯಾಕ್ಚರು, ಇಂಜುರಿ, ಸೊ ಈ ಥರ ಸಂದರ್ಭದಲ್ಲಿ ಆ ಪ್ಲೇಟ್ಲೆಟ್ ಕೌಂಟ್ಸ್ಗಳು ಕೆಲವೊಮ್ಮೆ ಜಾಸ್ತಿ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಪ್ಯಾಕ್ಡ್ ಸೆಲ್ ವಾಲ್ಯೂಮ್. ಸೊ ಪ್ಯಾಕ್ಡ್ ಸೆಲ್ ವಾಲ್ಯೂಮ್ ಅಥವಾ ಇದನ್ನು ಹೆಮಟೋಕ್ರಿಟ್ ಅಂತಲೂ ಕರೀತಾರೆ. ಸೊ ಈ ಪ್ಯಾಕ್ಡ್ ಸೆಲ್ ವಾಲ್ಯೂಮ್ ನಾನು ಇದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. 36 to 48% ನಾರ್ಮಲ್ ರೆಫರೆನ್ಸ್ ರೇಂಜು. ಈ ಪೇಷಂಟ್ಗೆ 42.6% ಇದೆ ಅಂತ ಹೇಳಿದ್ರೆ ನಾರ್ಮಲ್ ರೇಂಜಲ್ಲೇ ಇರುತ್ತೆ. ಪ್ಯಾಕ್ಡ್ ಸೆಲ್ ವಾಲ್ಯೂಮು ಇನ್ಕ್ರೀಸ್ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ ಡೆಂಗು, ಡಿಹೈಡ್ರೇಷನ್, ಪಾಲಿಸೈಥೇಮಿಯಾ ಈ ಕಂಡೀಷನ್ಗಳಲ್ಲಿ ಇದು ಜಾಸ್ತಿ ಆಗುತ್ತೆ. ಇನ್ನು ಅನೇಮಿಕ್ ಕಂಡೀಷನ್ಸ್ಗಳಲ್ಲಿ ಪ್ಯಾಕ್ಡ್ ಸೆಲ್ ವಾಲ್ಯೂಮ್ ಕಡಿಮೆ ಆಗುತ್ತೆ. ಇನ್ನು ಆರ್ ಬಿ ಸಿ ಅಂತ ಹೇಳಿದ್ರೆ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು 4.7 million cells ಈ ಪೇಷಂಟಲ್ಲಿದೆ. ನಾರ್ಮಲಿ 3.5 to 5.5 ಇರಬೇಕು. ಸೊ ನಾರ್ಮಲ್ ರೇಂಜಲ್ಲಿನೇ RBC ಇದೆ. ಸೊ ಈ RBC ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ ಅಂತ ನೋಡೋದಾದರೆ, ಸೊ ಈ RBC ಕಡಿಮೆ ಆದರೆ ಅನೇಮಿಕ್ ಕಂಡೀಷನ್ಸ್ಗಳು ಅಂತ ನಾವು ಡಯಾಗ್ನೋಸ್ ಮಾಡ್ಬೋದು. ಈ RBC ಕೌಂಟ್ಸ್ಗಳು ಈ ಪಾಲಿಸೈಥೇಮಿಯಾ ಈ ಕಂಡೀಷನ್ಸ್ಗಳಲ್ಲಿ ಈವನ್ 7 million ಜಾಸ್ತಿ ಹೋಗುತ್ತೆ. ಕೆಲವೊಮ್ಮೆ 14 million ಜಾಸ್ತಿ ಈ RBC ವ್ಯಾಲ್ಯೂ ಹೋದರೆ ಬೋನ್ ಮ್ಯಾರೋ ಕ್ಯಾನ್ಸರ್ ಇರುತ್ತೆ. ಆ ಬೋನ್ ಮ್ಯಾರೋ ಕ್ಯಾನ್ಸರ್ ಇರುವಾಗ ಈ ಕೌಂಟ್ಸು ಜಾಸ್ತಿ ಆಗುತ್ತೆ. ಅದಾದಮೇಲೆ ಮತ್ತೆ ಆ ಕ್ಯಾನ್ಸರನ್ನ ಡಯಾಗ್ನೋಸ್ ಮಾಡೋದಕ್ಕೆ ಸ್ಪೆಸಿಫಿಕ್ ಕ್ಲಿನಿಕಲ್ ಟೆಸ್ಟ್ಸ್ನ ಡಾಕ್ಟರ್ಸ್ಗಳು, ಫಿಸಿಷಿಯನ್ಸ್ಗಳು ಮಾಡ್ತಾರೆ. ಸೊ ನೀವು ಇವಾಗ ಕೆಲವೊಮ್ಮೆ ನಾನು ಹೇಳ್ತಾ ಇರ್ತೀನಿ, ನೀವು ನಿಮ್ಮ ಲ್ಯಾಬ್ ರಿಪೋರ್ಟ್ನಲ್ಲಿ ನೋಡ್ತೀರಾ ಒಂದೇನೋ ಜಾಸ್ತಿ ಆಗಿರುತ್ತೆ, ಒಂದೇನೋ ಕಡಿಮೆ ಆಗಿರುತ್ತೆ. ಸೊ ನಾನು ಹೇಳಿದ್ದೇ ರೋಗ ನಿಮಗೂ ಇರಬೇಕು ಅಂತ ಏನೂ ಇಲ್ಲ. ಯಾವುದೇ ಡಿಸೀಸ್ ಆಗಿರಲಿ ಕ್ಲಿನಿಕಲ್ ಇನ್ವೆಸ್ಟಿಗೇಷನಿಂದನೇ ಅದನ್ನು ಕನ್ಫರ್ಮೇಷನಲ್ ಡಯಾಗ್ನೋಸಿಸ್ನ ಮಾಡೋಕ್ಕೆ ಸಾಧ್ಯ. ಜಸ್ಟ್ ಲ್ಯಾಬ್ ರಿಪೋರ್ಟ್ಸಿಂದ ಯಾವ ಡಿಸೀಸ್ನೂ ಕೂಡ ನಾವು ಡಯಾಗ್ನೋಸ್ ಮಾಡೋಕ್ಕೆ ಕಂಪ್ಲೀಟಾಗಿ ಆಗಲ್ಲ. ಸೊ ಅದನ್ನು ಕ್ಲಿನಿಕಲಿ ಕೋರಿಲೇಟ್ ಮಾಡಬೇಕು. ಸೊ ಹಾಗಾಗಿ ನೀವು ಇದನ್ನು ಜಸ್ಟ್ ಎಜುಕೇಷನಲ್ ಪರ್ಪಸ್ಗೆ ತೊಗೊಳ್ಳಿ ಮಾತ್ರ. ಓಕೆನಾ. ಸೊ ನೆಕ್ಸ್ಟ್ ನಾವು MCV, ಮೀನ್ ಕಾರ್ಪಸ್ಕ್ಯುಲರ್ ವಾಲ್ಯೂಮ್ ಅಂತ. ಸೊ ಇದು ಯಾವಾಗ 90.6 ಫೆಮ್ಟೋಲೇಟರ್ ಇದೆ. ಸೊ ಇದು ನಾರ್ಮಲ್ ರೇಂಜ್ ಬಂದುಬಿಟ್ಟು 80 to 99. ಸೊ 90 ಇದೆ ಅಂತ ಹೇಳಿದ್ರೆ ಇದು ನಾರ್ಮಲ್ ರೇಂಜಲ್ಲೇ ಬರುತ್ತೆ ಈ ಪೇಷಂಟಿಂದು. ಸೊ ಈ MCV ಏನು ಜಾಸ್ತಿ ಯಾವಾಗುತ್ತೆ ಅಂತ ಹೇಳಿದ್ರೆ ವೈಟಮಿನ್ B12 ಡೆಫಿಷಿಯನ್ಸಿ ಅನೇಮಿಯಾ ಇದ್ದಾಗ, ಮತ್ತು ಕಡಿಮೆ ಯಾವಾಗುತ್ತೆ ಅಂದರೆ ಐರನ್ ಡೆಫಿಷಿಯನ್ಸಿ ಅನೇಮಿಯಾ ಇದ್ದಾಗ MCV ಮೀನ್ ಸೆಲ್ ವಾಲ್ಯೂಮು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು MCH, ಮೀನ್ ಸೆಲ್ ಹಿಮೋಗ್ಲೋಬಿನ್, ಮೀನ್ ಕಾರ್ಪಸ್ಕ್ಯುಲರ್ ಹಿಮೋಗ್ಲೋಬಿನ್. ನೆಕ್ಸ್ಟ್ ಅದು 29 ಇದೆ. ಇಲ್ಲಿ 26 to 32 ನಾರ್ಮಲ್ ರೇಂಜ್ ಇದೆ.
ಪಿಕೋಗ್ರಾಮ್. ಸೊ ಇದು ನಾರ್ಮಲ್ ರೇಂಜಲ್ಲೇ ಪೇಷಂಟಿನ ರಿಪೋರ್ಟ್ಸ್ ತೋರಿಸ್ತಾ ಇದೆ. ಸೊ ಈ MCHC ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಇದು ಕಡಿಮೆ ಆಗುತ್ತೆ, ಐರನ್ ಡೆಫಿಷಿಯನ್ಸಿ ಅನೇಮಿಯಾ ಏನಾದರೂ ಇದ್ದಾಗ MCH ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಇನ್ನು MCH ಅಂದರೆ ಮೀನ್ ಕಾರ್ಪಸ್ಕ್ಯುಲರ್ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಅಂತ ಹೇಳಿ. ಸೊ ಇದು 32 to 36 ಗ್ರಾಮ್ ಪರ್ DL ನಾರ್ಮಲ್ ಡೆಸಿಲೀಟರ್, ನಾರ್ಮಲ್ ರೇಂಜು. ಪೇಷಂಟಿಗೆ 32.9 ಗ್ರಾಮ್ ಪರ್ ಡೆಸಿಲೀಟರ್ ಇದೆ. ಸೊ ಇದು ನಾರ್ಮಲ್, ಸ್ಲೈಟ್ಲಿ ನಾರ್ಮಲ್, ಬಾರ್ಡರ್ ಲೈನ್, ಇಟ್ಸ್ ಓಕೆ. ಸೊ ಈ MCHC ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿದ್ರೆ, ಈ MCHC ಕಡಿಮೆ ಯಾವಾಗುತ್ತೆ ಅವಾಗ ಐರನ್ ಡೆಫಿಷಿಯನ್ಸಿ ಅನೇಮಿಯಾ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೋದು. ಸೊ ಇದು ಬೇಸಿಕಲಿ ನೀವು ಯಾವುದೇ ಬ್ಲಡ್ ರಿಪೋರ್ಟ್ನಾಗಲಿ ನೀವು ಅರ್ಥ ಮಾಡ್ಕೊಳ್ಬೋದಾದಂತಹ ವೇ. ಸೊ ಇದನ್ನು ಎಜುಕೇಷ್ನಲ್ ಪರ್ಪಸಿಗೋಸ್ಕರ ನಾನು ಮಾಡಿದ್ದು ಕಾಮನ್ ಆಗಿ. ಸೊ ನಾನು ಹೇಳಿರೋ ಡಿಸೀಸ್ಗಳನ್ನೇ ನೀವೇ ಇಂಟರ್ಪ್ರಿಟ್ ಮಾಡ್ಕೊಂಬಿಟ್ಟು ನನಗೆ ಈ ರೋಗ ಇದೆ, ಆ ರೋಗ ಇದೆ ಅಂತ ಹೇಳಿ ಭಯ ಪಟ್ಕೊಳ್ಬೇಡಿ. ಆಲ್ವೇಸ್ ಫಿಸಿಷಿಯನ್ ಅಥವಾ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಿ ನೀವೇ ಅರ್ಥ ಮಾಡ್ಕೊಳ್ಳೋದಾದರೆ ರಾಂಗ್ಲಿ ನೀವು ಡಯಾಗ್ನೋಸ್ ಮಾಡಿಕೊಂಡು ಸುಮ್ಮನೆ ಭಯ ಪಟ್ಕೊಳ್ತೀರ. ಸೊ ಹಾಗಾಗಿ ಜಸ್ಟ್ ಫಾರ್ ಎಜುಕೇಷ್ನಲ್ ಪರ್ಪಸಿಗೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಥವಾ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದೇ ರೀತಿ ನಾನು ಇನ್ನು ಮುಂದೆ ಒಳ್ಳೆ ವೀಡಿಯೋಸ್ಗಳನ್ನ ಮಾಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಮತ್ತು ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.